ಇವಾಗ ನಿಮ್ಮ ಒಂದು ಜರ್ನಿಯಲ್ಲಿ ಪ್ರತಿಯೊಬ್ಬರು ಕೆಲವರು ಆಡೋರು ಹೇಳುವಂಥ ಮಾತು ಟ್ರೋಲ್ಸ್ಗಳಲ್ಲಿ ನಾವು ನೋಡುವಂಥದ್ದು. ಭವ್ಯ ಅವರು ಇಲ್ಲಿ ತನಕ ಬರೋದಕ್ಕೆ ತ್ರಿವಿಕ್ರಮ್ ಅವರು ಕಾರಣ ಅಂತ. ಬಿಕಾಸ್ ನಾವು ಈ ಎಫರ್ಟ್ಸ್‌ನ ನೋಡಿದ್ದೀವಿ. ಆ ನೋಡಿರೋದಕ್ಕೆ ನಿಮಗೆ ಡೇರಿಂಗ್ ಗರ್ಲ್ ಅನ್ನೋ ಒಂದು ಟ್ಯಾಗ್‌ಲೈನ್ ಇವತ್ತಿಗೂ ಅದು ಬಂದಿರೋದು. ಸೊ ಈ ಆರೋಪಕ್ಕೆ ಅಥವಾ ಈ ರೀತಿ ಟೀಕೆ ಮಾಡೋರಿಗೆ ಭವ್ಯ ಅವ್ರ ಉತ್ತರ ಏನು ಅಂತ? ನಾನು ಅವ್ರಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಬಾಯಲ್ಲೇ ಬಂತು. ನೀವು ಆಡಿರೋದನ್ನ ನಾವು ನೋಡಿದ್ದೀವಿ. ಹಾಗಾಗಿ ಟ್ಯಾಗ್‌ಲೈನ್ಸ್ ಬಂದಿರೋದು ಡೇರಿಂಗ್ ಡ್ಯಾಶಿಂಗ್ ಅಂತ. ಸೊ ಅದಾದ್ಮೇಲೆ ನಾನು ಇನ್ನೇನು ಹೇಳಬೇಕು. ಇವಾಗ ಕೆಲವೊಬ್ರು ಬಾಯಲ್ಲೇ ಬರ್ತಿದೆ, ನಾವೇ ನೋಡಿದ್ದೀವಿ. ಅಷ್ಟು ಈಸಿಯಾಗೆ ಒಂದು ಟ್ಯಾಗ್‌ಲೈನು ಯಾರಿಗೂ ಕೊಡಲ್ಲ ಜನ. ಟಾಸ್ಕ್ ಕ್ವೀನ್ ಅನ್ನೋದಾಗ್ಲಿ, ರೌಡಿ ಬೇಬಿ ಅನ್ನೋದಾಗ್ಲಿ, ಎಲ್ಲ ಒಂದು ಟ್ಯಾಗ್‌ಲೈನ್ಸ್ ಅವರು ಅದಷ್ಟನ್ನು ತೂಕ ಹಾಕಿ ಅಳ್ದುನೇ ಇಷ್ಟು ಟ್ಯಾಗ್‌ಲೈನ್ಸ್‌ನ ಕೊಡೋದವರು. ಸೊ ಸುಮ್ಮನೆ ಇಷ್ಟ ಬಂದಂಗೆ ಟ್ಯಾಗ್‌ಲೈನ್ಸ್ ಯಾರಿಗೂ ಇದುವರೆಗೂ ಯಾವ ಇದರಲ್ಲೂ ಕೊಟ್ಟಿಲ್ಲ. ಸೊ ಅಷ್ಟು ಕೊಟ್ಟಿದ್ದಾರೆ ಅಂದರೆ ಅವ್ರು ನೋಡಿದ್ದಾರೆ. ಸೊ ಅವ್ರು ನೋಡಿರೋರು ಗೊತ್ತು ನಾನೇನು ಆಡಿದ್ದೀನಿ ಅಥವಾ ನನ್ನ ಶ್ರಮದಿಂದ ನಾನು ಎಷ್ಟು ಬಂದಿದ್ದೀನಿ ಅಂತ. ದಟ್ಸ್ ಓಕೆ. ಅವ್ರು ಏನಾದರೂ ಅಂದ್ಕೊಳ್ಳಿ, ನಂಗೆ ಪರವಾಗಿಲ್ಲ. ನಾನು ಎಲ್ಲರ ಒಪಿನಿಯನ್ನು ಹೋಗಿ ಚೇಂಜ್ ಮಾಡೋದಕ್ಕಾಗಲ್ಲ. ಅವ್ರ ಒಪಿನಿಯನ್ನಲ್ಲಿ ಹೋಗ್ತಾ ಹೋಗ್ತಾ ಮೇ ಬಿ ಅವ್ರ ಒಪಿನಿಯನ್ ಇದೆಲ್ಲ ನೋಡಿದಾಗ ಚೇಂಜ್ ಆದರೂ ಆಗ್ಬೋದು. ಆಗದೆ ಅದು ದಟ್ಸ್ ಓಕೆ ಅಷ್ಟೇ.